ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರೀಫಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸ ಹುಡುಗಿ ಹೊಸ ಅಡುಗೆ ಕಾರ್ಯಕ್ರಮಕ್ಕೆ. ಫ್ರೆಂಡ್ಸ್, ಇವತ್ತು ಮಾಡ್ತಿರೋ ರೆಸಿಪಿ ಯಾವುದಂದರೆ, ಇವತ್ತಿನ ರೆಸಿಪಿ ತುಂಬ ಸಿಂಪಲ್ ಆಗಿದೆ. ಅದು ಸ್ವೀಟು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದು ಮಾಮೂಲಿ ಹಾಲಿಂದ ಅಥವಾ ಅಕ್ಕಿಯಿಂದ ಮಾಡೋ ಸ್ವೀಟ್. ಅದು ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಅದು ನಮ್ಮ ಮುಸ್ಲಿಂ ಶೈಲಿಯಲ್ಲಿ ಎಲ್ಲರೂ ಮಾಡೇ ಮಾಡ್ತಾರೆ. ಎಲ್ಲ ಹಬ್ಬಕ್ಕೂ ಆ ರೆಸಿಪಿಯನ್ನು ಎಲ್ಲರೂ ಮಾಡ್ತಾರೆ. ಆ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಎಂಡ್ ತನಕ ವಿಡಿಯೋನ ನೋಡಿ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್. ಮೊದಲಿಗೆ ಫಸ್ಟ್ ಒಂದು ಲೋಟ ಅಕ್ಕಿನ ಒಂದು ಪಾವು ಅಕ್ಕಿ ಅಥವಾ ಒಂದು ಲೋಟ ಅಕ್ಕಿ, ಒಂದು ಪಾವು ಅಕ್ಕಿನ ಕುಕ್ಕರಲ್ಲಿ ಹಾಕ್ಕೊಂಡು ಒಂದು ವಿಷಲ್ ತಗೋಬೇಕು. ಅದು ದಪ್ಪಕ್ಕಿ ಇರಬೇಕು, ಸಣ್ಣಕ್ಕಿ ಚೆನ್ನಾಗಿರಲ್ಲ. ದಪ್ಪಕ್ಕಿಯಲ್ಲಿ ಸ್ವೀಟು ಸೂಪರಾಗಿರುತ್ತೆ. ಒಂದು ಲೋಟ ಹಾಕ್ಕೊಂಡು ಒಂದು ವಿಷಲ್ ತಗೋಬೇಕು. ವಿಷಲ್ ತಗೊಂಡಾದ್ಮೇಲೆ ಈ ಥರ ಫುಲ್ ಸ್ಮ್ಯಾಶ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಥರ ಸ್ಟಿಕ್ಕಿ ಆಗಬೇಕು. ಫುಲ್ ನೀರು ಹಾಕಿ ಬೇಯಿಸ್ಬಿಡ್ಬಾರ್ದು. ಈ ಥರ ಸ್ಟಿಕ್ಕಿ ಆಗಿರಬೇಕು. ಅಂದರೆ ಚಿಂಗಮ್ ಇರುತ್ತೆ ಅಲ್ವಾ, ಆ ಥರ ಎಳೆದ್ರೆ ಆ ಥರ ಆಗಬೇಕು ಆ ಥರ ಸ್ಟಿಕ್ಕಿಯಾಗಿ ಮಾಡ್ಕೋಬೇಕು. ಫ್ರೆಂಡ್ಸ್, ಆ ಥರನೇ 10 ಮಿನಿಟ್ಸ್ ಸ್ಮ್ಯಾಶ್ ಮಾಡ್ಕೋಬೇಕು. ಅದು ಫುಲ್ಲು ಇದು ಸ್ಟಿಕ್ಕಿ ಥರ ಆಗಿಬಿಡ್ಬೇಕು ಫ್ರೆಂಡ್ಸ್. ಆ ಥರ 10 ಮಿನಿಟ್ಸ್ ಹಾಗೆ ಕೈಯಿಂದ ಆಡಿಸ್ತಾನೇ ಇರಬೇಕು. ನೋಡ್ಕೋಬೇಕಾದ್ಮೇಲೆ ಒಂದು ಸ್ವಲ್ಪ ತೆಗ್ದು ಕೈಯಲ್ಲಿ ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ನೋಡಿ. ಆ ಥರ ಆಗಿರಬೇಕು. ಆ ಥರ ಆದಮೇಲೆ ಮತ್ತೆ ಅದೇ ಹೇಳ್ದೆಲ್ಲ 10 ಮಿನಿಟ್ಸ್ ಹಾಗೇ ಅಲ್ಲಾಡಿಸ್ತಿರ್ಬೇಕು. ಯಾಕಂದರೆ ಅದು ಫುಲ್ ಸ್ಟಿಕ್ಕಿ ಆಗಬೇಕು. ಸ್ಟಿಕ್ಕಿ ಆದ್ರೇ ಮಾತ್ರ ಸ್ವೀಟು ಸೂಪರಾಗಿ ಕಾಣೋದು, ಸೂಪರಾಗಿರುತ್ತೆ ತಿನ್ನೋಕ್ಕೆ. ಅದಕ್ಕೆ ಆ ಥರ 10 ಮಿನಿಟ್ಸ್ ಆಡಿಸಾದ್ಮೇಲೆ ನೋಡಿ ಫ್ರೆಂಡ್ಸ್, ಇವಾಗ ಅದನ್ನು ತೆಗೆದು ಒಂದು ಬೌಲಲ್ಲಿ ಹಾಕೋಬಿಡ್ಬೇಕು. ಫುಲ್ ಅದು ಕುಕ್ಕರಿಂದ ತೆಗೆದು ಒಂದು ಪಾತ್ರೆಯಲ್ಲಿ ಹಾಕೋಬಿಡಿ ನೀಟಾಗಿ. ಫ್ರೆಂಡ್ಸ್, ಹಾಗೆ ಇವಾಗ ಈ ಪಾತ್ರೆಯಲ್ಲಿ 5 ಮಿನಿಟ್ಸ್ ಆಡಿಸ್ಕೋಬೇಕು, ಸ್ಮ್ಯಾಶ್ ಮಾಡ್ಕೋಬೇಕು. 5 ಮಿನಿಟ್ಸ್ ಮಾಡಿಸ್ಕೊಂಡ್ರೆ ಸಾಕು. ಅಲ್ಲೇ ಮಾಡಿದ್ದೀವಲ್ಲ, ಸಾಕು 5 ಮಿನಿಟ್ಸು. ಫ್ರೆಂಡ್ಸ್, ಇವಾಗ ಒಂದು ಗ್ಲಾಸ್ ಸಕ್ಕರೆ ಹಾಕಬೇಕು. ಅದಾದಮೇಲೆ ಅರ್ಧ ಲೀಟರ್ ಹಾಲು ಹಾಕಬೇಕು. ಡೈರೆಕ್ಟಾಗಿ ಹಾಕ್ಬಿಡ್ಬೇಕು. ಹಸಿ ಹಾಲೆ, ಕಾಯಿಸಿ ಹಾಕಬಾರ್ದು. ಹಸಿ ಹಾಲೆ ಡೈರೆಕ್ಟಾಗಿ ಹಾಕ್ಬಿಡಿ. ಅರ್ಧ ಲೀಟರು ಹಾಕ್ಬಿಡಿ ಫುಲ್ಲು. ನೀರು ಒಂದು ಸ್ವಲ್ಪ ಅದು ಪ್ಯಾಕೆಟಲ್ಲಿರುತ್ತಲ್ಲ, ಆಗ ಆಡಿಸಿ ಹಾಕ್ಬಿಡಿ, ಅಷ್ಟೇ ಸಾಕು. ನೀರು ಹಾಕಬೇಡಿ ಜಾಸ್ತಿ. ನೆಕ್ಸ್ಟ್ ಇವಾಗ ಸ್ಲೋ ಸಿಮ್ಮಲ್ಲಿಟ್ಟು ಫುಲ್ ಅದು ಸ್ಮ್ಯಾಶ್ ಮಾಡ್ಕೋಬೇಕು. ಉಂಡೆ ಆಗಿತ್ತಲ್ಲ ಅದು ಅನ್ನ, ಅದೆಲ್ಲ ಸ್ಮ್ಯಾಶ್ ಮಾಡ್ಕೋಬೇಕು ಫುಲ್ಲು. ಒಂದು 5 ಮಿನಿಟ್ಸ್ ಕೈಯಿಂದ ಆಡಿಸಿ ಆ ಥರ. ಅದು ಹಾಲಲ್ಲೆಲ್ಲ ಬೆರೆತ್ಕೋಬೇಕು. ಅದು ಉಂಡುಂಡೆ ಇರುತ್ತೆ ಅಲ್ವಾ, ಅದೆಲ್ಲ ಸ್ಮ್ಯಾಶ್ ಮಾಡಿಬಿಡಿ 5 ಮಿನಿಟ್ಸು. ಉಂಡೆ ಇರಬಾರ್ದು. ಗೊತ್ತಾಯ್ತಾ ಫ್ರೆಂಡ್ಸ್? ಇವಾಗ ನೆಕ್ಸ್ಟು ಅರ್ಧ ಸ್ಪೂನು ಕಲರ್ ಹಾಕಬೇಕು. ಯಾವ ಕಲರ್ ಇರುತ್ತೆ ಅದು ನಿಮ್ಮ ಹತ್ರ, ಆರೆಂಜ್ ಕಲರ್, ಯೆಲ್ಲೋ ಕಲರ್ ಆಪ್ಷನಲ್. ಅದು 1/2 ಟೀ ಸ್ಪೂನು ಕಲರ್ ಹಾಕೋಬಿಡಿ. ಇವಾಗ ಮತ್ತೆ ಆಡಿಸಿ. ಇವಾಗ ನೋಡಿ ಕಲರ್ ಚೇಂಜ್ ಆಯಿತು ನೀಟಾಗಿ. ಇವಾಗ ಅನ್ನ ಇತ್ತಲ್ವಾ, ಅದೆಲ್ಲ ಸ್ಮ್ಯಾಶ್ ಆಗಿದೆ ನೋಡಿ. ಇನ್ನೊಂದು ಸ್ವಲ್ಪ ಇದೆ, ಅದೆಲ್ಲ ಸ್ಮ್ಯಾಶ್ ಮಾಡ್ಕೊಬಿಡಿ ಫುಲ್ಲು. ಹಾಲಲ್ಲಿ ಬೆರೆತ್ಕೋಬೇಕು, ಆ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ 10 ರಿಂದ 15 ಬಾದಾಮಿ ತಗೋಬಿಡಿ. ಬಾದಾಮಿ ತಗೊಂಡು ಅದನ್ನು ಕಟ್ ಮಾಡ್ಕೊಬಿಡಿ, ಹಾಫ್ ಅದರಲ್ಲಿ ಕಟ್ ಮಾಡ್ಕೊಂಡಾದ್ಮೇಲೆ 1 ಟೀ ಸ್ಪೂನು ಮಿಲ್ಕ್ ಬರುತ್ತೆ ಫ್ರೆಂಡ್ಸ್, ಅದು ಬಾಕ್ಸಲ್ಲಿ. ಅದನ್ನು 1 ಟೀ ಸ್ಪೂನ್ ಹಾಕೋಬಿಡಿ. ಅದು ಹಾಕಿದ್ರೆ ಸ್ವೀಟು ಟೇಸ್ಟ್ ಆಗಿರುತ್ತೆ ಅಂತ ಹಾಕೋದು. ಅದು ಆಪ್ಷನಲ್. ಇದ್ರೂ ಹಾಕ್ಬೋದು, ಇಲ್ಲಾಂದ್ರೂ ಇಲ್ಲ, ಅದೇ ಟೇಸ್ಟ್ ಸೂಪರಾಗಿರುತ್ತೆ. ಅದು ಕಟ್ ಮಾಡ್ಕೊಂಡಿದ್ವಲ್ಲ, ಅದೆಲ್ಲ ಹಾಕೊಳ್ಳಿ. ಮಿಲ್ಕ್ ಇದ್ರೂ ಚೆನ್ನಾಗಿರುತ್ತೆ ಅಂತ ಸ್ವೀಟು, ಅಷ್ಟೇ. ಅದಾದಮೇಲೆ ಆಡಿಸಿ, ಅದು ಮಿಲ್ಕ್ ಇರುತ್ತೆ ಅಲ್ವಾ, ಅದು ಅದ್ರಲ್ಲಿ ಮಿಕ್ಸ್ ಆಗಬೇಕು. ಅದು ಆಡಿಸಾದ್ಮೇಲೆ ಫ್ರೆಂಡ್ಸ್, ಇವಾಗ ಫಾಸ್ಟ್ ಮಾಡಿ ಸಿಮ್ಮು. ಅದಾಗ ಫಾಸ್ಟಾಗಿ ಅದು ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತದೆ. ಆಗ 10 ಮಿನಿಟ್ಸ್ ಫಾಸ್ಟಲ್ಲೇ ಆಡಿಸಿ ಬಾಯ್ಲ್ ಮಾಡಿ. ಅದು ಸ್ಲೋ ಮಾಡಬೇಡಿ, ಇವಾಗ ಫಾಸ್ಟಲ್ಲಿ ಆಡಿಸಿ. ಇವಾಗ
ಫ್ರೆಂಡ್ಸ್ ಇವಾಗ 10 ಮಿನಿಟ್ಸ್ ಫಾಸ್ಟಲ್ಲಿ ಬಾಯ್ಲ್ ಆದಮೇಲೆ ಇವಾಗ ಸ್ಲೋ ಮಾಡಿಬಿಡಿ ಸಿಮ್ಮ. 5 ನಿಮಿಷ ಇವಾಗ ಈ ಥರ ಬೆಂದೋಗಬೇಕು ಅದು ಅನ್ನ. ಅದು ದಮ್ ಆಗುತ್ತೆ ಅಂತಾರಲ್ಲ ಆ ಥರ ಆಗುತ್ತೆ ನೋಡಿ ಫ್ರೆಂಡ್ಸ್. ಇವಾಗ ಸ್ಲೋ ಅಲ್ಲಿ ಮಾಡಿದ್ರೆ ಈ ಥರ ಕಾಣುತ್ತೆ. ಅದಾದಮೇಲೆ ಸ್ಟವ್ 5 ಮಿನಿಟ್ಸ್ ಆದಮೇಲೆ ಆಫ್ ಮಾಡಿಬಿಡಿ. ನಿಮ್ಮ ಸ್ವೀಟ್ ರೆಡಿಯಾಗಿರುತ್ತೆ. ತಿಂದು ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಹಾಗೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್. ನನ್ನ ಯೂಟ್ಯೂಬ್ ಚಾನಲ್ ನಾನು ಈ ಥರ ಹೊಸ ರೆಸಿಪಿನ ನಮ್ಮದ್ರಲ್ಲಿ ಮಾಡ್ತಾರಲ್ಲ ಅದೆಲ್ಲ ತರ್ತೀನಿ. ನೀವು ಕೂಡ ಟ್ರೈ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿದ್ದವು ರೆಸಿಪಿ ಅಂತ. ಹೊಸ ರೆಸಿಪಿ ತರ್ತೀನಿ ಫ್ರೆಂಡ್ಸ್. ಓಕೆ ಬಾಯ್, ಥ್ಯಾಂಕ್ ಯು.